ಬನ್ನಿ ಈಗ ಟೊಮೆಟೊ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಈ ಟೊಮೆಟೊ ಬಿರಿಯಾನಿ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ರುಬ್ಬಿರೋಂಥ ಮಸಾಲೆಯನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು ಒಂದು 2 ನಿಮಿಷ ಚೆನ್ನಾಗಿ ಸಣ್ಣ ಕಾವಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1.25 ಲೀಟ್ರನ್ನ ನೀರನ್ನು ಹಾಕ್ತಾ ಇದ್ದೀನಿ. ನಾನಿವಾಗ ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಮನೇಲಿ ಸೋನಾ ಮಸೂರಿ ಅಕ್ಕಿಯನ್ನು ಕೂಡ ಉಪಯೋಗಿಸ್ಕೋಬೋದು, ತೊಂದರೆ ಇಲ್ಲ. ಸ್ನೇಹಿತರೆ ನೋಡಿ, ಆಲ್ಮೋಸ್ಟ್ ಒಂದು 80 ಭಾಗದಷ್ಟು ಅಕ್ಕಿ ಬೆಂದುತ್ತಾ ಬಂದಿದೆ, ಅನ್ನ ಆಗ್ತಾ ಇದೆ ಆಲ್ರೆಡಿ. ಸ್ನೇಹಿತರೆ ಈಗ ತಟ್ಟೆನ ಮುಚ್ಚೋಣ. ಈಗ ಸ್ಟವ್ನ 1 ನಿಮಿಷ ಅಂದರೆ ಒಂದು 30 ಸೆಕೆಂಡ್ ಬಿಟ್ಟರು ಸ್ಟವ್ನ ಆಫ್ ಮಾಡಿಬಿಟ್ರೆ ಸಾಕು. ನೋಡಿ, ಒಳ್ಳೆ ಮೃದುವಾದಂಥ ಟೊಮೆಟೊ ಬಿರಿಯಾನಿ ರೆಡಿಯಾಗಿದೆ. ಸ್ನೇಹಿತರೆ ನೋಡಿದ್ರಲ್ಲ, ಸ್ಪೆಷಲ್ಲಾಗಿ ಮೃದುವಾಗಿರುವಂಥ ಘಮಘಮಿಸುವ ಟೊಮೆಟೊ ಬಿರಿಯಾನಿ ಹೇಗೆ ಮಾಡಿದ್ವಿ ಅನ್ನೋದನ್ನು ತೋರಿಸಿದ್ದೀವಿ. ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಸಿಕ್ಕದಾಗ ಕೇಳ್ತಾ ಇದ್ರು, ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರು, ಒಳ್ಳೊಳ್ಳೆ ರೈಸ್ ವೆರೈಟಿಗಳು ತೋರಿಸಿ ಅಂತ. ಈಗ ಆಲ್ರೆಡಿ ನಾನು ಟೊಮೆಟೊ ಬಾತು, ಹಾಗೆಯೇ ವೆಜ್ ಪಲಾವು, ವೆಜ್ ಬಿರಿಯಾನಿ, ಪಾಲಕ್ ಪಲಾವು ಎಲ್ಲ ಥರ ಸುಮಾರಷ್ಟು ರೈಸ್ ವೆರೈಟಿಗಳನ್ನ ತೋರಿಸಿದ್ದೀನಿ. ಆದರೆ ಇದೊಂದು ಸ್ಪೆಷಲ್ಲಾಗಿ ಬ್ಯಾಚುಲರ್ಸ್ಗೋಸ್ಕರ ಮತ್ತು ಸುಲಭವಾಗಿ ಮನೇಲಿ ಮಾಡ್ಕೋಬೋದು, ಸ್ಪೆಷಲ್ ಫ್ಲೇವರ್ ಇರುತ್ತೆ. ಇದೇನಪ್ಪ ಟೊಮೆಟೊ ಬಾತ್ನೇ ಏನಾರು ಹೆಸರು ಚೇಂಜ್ ಮಾಡಿ ಒಂದು ತೋರಿಸ್ತೀಯನ ಅಂದ್ಕೊಬೇಡಿ, ಖಂಡಿತ ಅಲ್ಲ. ರುಚಿ ಕೂಡ ಬೇರೆ ಇದೆ. ಇದು ಟೊಮೆಟೊ ಬಿರಿಯಾನಿ ಅಂತ ಮಾಡ್ತಾ ಇದ್ದೀವಿ ಇವತ್ತು. ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ಬೇರೆ ಇರುತ್ತೆ. ದಯವಿಟ್ಟು ಒಂದ್ಸಲ ಮನೇಲಿ ಪ್ರಯತ್ನ ಮಾಡಿ, 100% ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಟೊಮೆಟೊ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸ್ನೇಹಿತರೆ ಮೊದಲನೇದಾಗಿ ಈ ಟೊಮೆಟೊ ಬಿರಿಯಾನಿ ಮಾಡೋದಕ್ಕೆ, ಈ ಟೊಮೆಟೊ ಬಿರಿಯಾನಿ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಒಳ್ಳೆ ಫಾರಮ್ ಟೊಮೆಟೊ, ಒಂದು 4 ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಒಂದು 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯನ್ನು ಚೆನ್ನಾಗಿ ನೀರಲ್ಲಿ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಒಳ್ಳೆ ಕಲರ್ ಬರುತ್ತೆ, ಇದು ನಿಮಗೆ ನೋಡೋಕ್ಕೆ ರಿಚ್ಚಾಗಿ ಕಾಣುತ್ತೆ. ಅದೃಷ್ಟಿಯಿಂದ ನಾನು ಒಂದು 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿ ನೀರಲ್ಲಿ ನೆನೆಸಿರೋದನ್ನು ತೊಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಈ 4 ಟೊಮೆಟೊವನ್ನು ಹಾಕಿ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರೋಣ. ಈಗ ಫಸ್ಟು ರುಬ್ಕೊಂಡ್ಬಿಟ್ರೆ ಟಕ್ಕಂತ ಹಾಕಿ ಮಸಾಲೆ ಹಾಕಿ ರೈಸನ್ನು ಮಾಡಿಬಿಡ್ಬೋದು. ಈಗ ಫಸ್ಟು ಅದಕ್ಕೆ ರುಬ್ಕೊಂಬರೋಣ. ಸ್ನೇಹಿತರೆ ಈಗ ಒಗ್ಗರಣೆಗೆ 1-1.5 ಇಂಚಷ್ಟು ಚಕ್ಕೆಯನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ ಈಗ ನಾನು ಒಗ್ಗರಣೆಗೆ ಹಾಕೋದ ಪದಾರ್ಥಗಳನ್ನ ತಟ್ಟೆಲಿ ಹಾಗೆ ಜೋಡಿಸಿಡ್ತೀನಿ ನೋಡಿ. ಈಗ ನಾನು ಇದನ್ನು 3/4 kg ಅಕ್ಕಿಯನ್ನು ತೊಗೊಂಡಿದ್ದೀನಿ. ಒಂದು 4 ರಿಂದ 5 ಜನಕ್ಕೆ ಮನೇಲಿ ಆಗೋ ಥರ ಮಾಡ್ತಾ ಇದ್ದೀನಿ. 2 ಮರಾಠ ಮಗ್ಗು, ಒಂದು 4 ರಿಂದ 5 ಏಲಕ್ಕಿ ಕಾಯಿ, ಒಂದು 4 ಲವಂಗ, ಒಂದೇ ಒಂದು ಸ್ಟಾರ್ ಹೂವು, ಒಂದೇ ಒಂದು ಚಮಚದಷ್ಟು ಸೋಂಪು, ಜಾಪತ್ರೆ ಒಂದು 2 ತುಂಡು ಜಾಪತ್ರೆ, ಹಾಗೆಯೇ 2 ಪಲಾವ್ ಎಲೆ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಿಷ್ಟು ಒಗ್ಗರಣೆಗೆ ಹಾಕೊಳ್ಳೋಣ. ಈಗ ಒಗ್ಗರಣೆ ಮಾಡೋಕ್ಕೂ ಮುಂಚೆ ಸ್ಟವ್ ಹಚ್ಚಿ ರೆಡಿ ಮಾಡ್ಕೊಂಬೋಣ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ 100 ಗ್ರಾಮ್ ಅಷ್ಟು ನಾನು ರಿಫೈನ್ಡ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ. ಒಂದು 50 ಗ್ರಾಮ್ ಅಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ, ಒಳ್ಳೆ ರುಚಿನೂ ಬರುತ್ತೆ ಇದಕ್ಕೆ. ಸ್ನೇಹಿತರೆ ನೋಡಿ, ಇದು ತುಪ್ಪ ಎಣ್ಣೆ 2 ಹಾಕಿರೋದು ಚೆನ್ನಾಗಿ ಕಾದಿದೆ. ಈಗ ಅವಾಗಲೇ ಒಗ್ಗರಣೆ ತೋರಿಸಿದ್ರಲ್ಲ, ಅದಕ್ಕೆಲ್ಲ ಐಟಮ್ಗಳಿಗೆ ಇದಕ್ಕೆ ಸೇರಿಸ್ಕೋಣ. ಹಾಗೆ 2 ಈರುಳ್ಳಿಯನ್ನು ಹಚ್ಕೊಂಬಂದಿದ್ದೀನಿ, ಅದನ್ನು ಕೂಡ ಈಗ ಸೇರಿಸ್ಕೋಣ ಇದಕ್ಕೆ. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಣ. ನೋಡಿ, ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ. ಈ ಸಮಯದಲ್ಲಿ ನಾನು ಟೊಮೆಟೊ ಒಂದು 4 ಟೊಮೆಟೊ, ಆವಾಗಲೇ 4 ಟೊಮೆಟೊ ರುಬ್ಬಕ್ಕೆ ತೊಗೊಂಡಿದ್ದೆ. ಈಗ 4 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಈ ಥರ ದಪ್ಪ ದಪ್ಪ. ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆಯೇ 1 ಒಳಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಆಪ್ಷನಲ್ಲು, ಯಾರಿಗೆ ಗೋಡಂಬಿ ಇಷ್ಟ ಆಗುತ್ತೆ ಅವ್ರು ಹಾಕೋಬೋದು, ಯಾರಿಗೆ ಇಷ್ಟ ಆಗಲ್ಲ ಅವ್ರು ಇದನ್ನು ಸ್ಕಿಪ್ ಮಾಡ್ಬೋದು. ಬಟ್ ಗೋಡಂಬಿ ಹಾಕಿದ್ರೆ ಒಳ್ಳೆ ರಿಚ್ ಆಗಿ ತುಂಬ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ನಾನು 1 ಒಳಮುಷ್ಟಿಯಷ್ಟು ನಾನು ಗೋಡಂಬಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ. ಒಂದು 80 ಭಾಗ ಚೆನ್ನಾಗಿ ಇದು ಫ್ರೈ ಆದಮೇಲೆ ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ರೆ ಸಾಕು, ಜಾಸ್ತಿ ಹಾಕೋ ಅವಶ್ಯಕತೆ ಬರಲ್ಲ. ಸ್ನೇಹಿತರೆ ನೋಡಿ, ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ. ಫ್ರೈ ಆದಮೇಲೆ ನಾನು ಆವಾಗಲೇ ರುಬ್ಬಿರೋ ಅಂಥ ಮಸಾಲೆ, ನಾನು ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಟೊಮೆಟೊವನ್ನು ರುಬ್ಕೊಂಬಂದಿದ್ವಲ್ಲ, ಆ ರುಬ್ಬಿರೋಂಥ ಮಸಾಲೆಯನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು ಒಂದು 2 ನಿಮಿಷ ಚೆನ್ನಾಗಿ ಸಣ್ಣ ಕಾವಲ್ಲಿ ಇದನ್ನು ಚೆನ್ನಾಗೀಗ ಫ್ರೈ ಮಾಡ್ಕೊಳ್ಳೋಣ.
ಸ್ನೇಹಿತರೆ, ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನವನ್ನು ಹಾಕೊಳ್ತಾ ಇದ್ದೀನಿ. ಈಗ 1.5 ಚಮಚದಷ್ಟು ಧನಿಯಾ ಪುಡಿಯನ್ನು ಈಗ ಸೇರಿಸ್ಕೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಾನು ಮುಂಚೆ ಎಲ್ಲ ವಿಡಿಯೋಗಳಲ್ಲಿ ಹೇಳ್ದಂಗೆ ಉಪ್ಪು 1 kgಗೆ 1 ಒಳಮುಷ್ಟಿ ಉಪ್ಪು ಹಾಕಿದ್ರೆ ಸಾಕು, ಅಥವಾ 50 ಗ್ರಾಮ್ ಲೆಕ್ಕ ತೊಗೊಂಡ್ರೆ. ಈಗ ನಾನು ಒಂದು 3/4 kg ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸಣ್ಣ ಚಮಚದಲ್ಲಿ ಒಂದು 3 ಚಮಚದಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ನಾನು 3/4 kg ಅಕ್ಕಿಯನ್ನು ತೊಗೊಂಡಿದ್ದೆ. 1.25 ಲೀಟರ್ನ ನೀರನ್ನು ಹಾಕ್ತಾ ಇದ್ದೀನಿ. ಈಗ ನಾನಿವಾಗ ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಮನೇಲಿ ಸೋನಾ ಮಸೂರಿ ಅಕ್ಕಿಯನ್ನು ಕೂಡ ಉಪಯೋಗಿಸ್ಕೋಬೋದು, ತೊಂದರೆ ಇಲ್ಲ. ನಾವಿದು ಜನರಲ್ ಆಗಿ ಕೇಟ್ರಿಂಗ್ಗಳಲ್ಲಿ ಅಥವಾ ಆಚೆ ಫಂಕ್ಷನ್ಗಳಲ್ಲಿ ಮಾಡುವಾಗ ಬಾಸುಮತಿ ಅಕ್ಕಿಯಲ್ಲಿ ಮಾಡ್ತೀವಿ, ತುಂಬ ಒಳ್ಳೆ ಘಮ ಬರುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಅಕ್ಕಿಯನ್ನು ಒಂದು 15 ನಿಮಿಷ ಚೆನ್ನಾಗಿ ನೀರಲ್ಲಿ ನೆನೆಸಿ ಒಂದು 2 ಸಲ ತೊಳೆದು ತೊಗೊಂಬಂದಿದ್ದೀನಿ. ಈಗ ಇದು ನೀರು ಕುದಿ ಬಂದಮೇಲೆ ಅಕ್ಕಿಯನ್ನು ಹಾಕಿ ಸಣ್ಣ ಕಾವಲ್ಲಿ ಬೇಯಿಸಿ ಈ ಟೊಮೆಟೊ ಬಿರಿಯಾನಿಯನ್ನು ತಯಾರು ಮಾಡೋಣ. ಸ್ನೇಹಿತರೆ ನೋಡಿ, ಇದು ಚೆನ್ನಾಗಿ ಈಗ ನೀರು ಕುದಿತಾ ಬಂದಿದೆ. ಈ ಸಮಯದಲ್ಲಿ ನಾನು ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಈ ಅಕ್ಕಿ ಸೇರ್ಸೋಕ್ಕೆ ಮುಂಚೆನೇ ಒಂದ್ಸಲಿ ರುಚಿ ನೋಡಿ, ಉಪ್ಪು ಅಥವಾ ನಿಮಗೆ ಖಾರ ಏನಾರು ಇನ್ನೊಂಚೂರು ಬೇಕಾದ್ರೆ ಈ ಸಮಯದಲ್ಲೇ ಸೇರಿಸ್ಕೊಂಡ್ರೆ ಹೊಂದತ್ತೆ ಚೆನ್ನಾಗಿ ಬಾತ್ಗೆ. ಇಲ್ಲ ಅಂತ ಹೇಳಿದ್ರೆ ಆಮೇಲೆ ನಾವು ಹಾಕಬೇಕು ಅಂತ ಹೇಳಿದ್ರೆ ಅದು ಹೊಂದಲ್ಲ ಅಕ್ಕಿ ಜೊತೆಗೆ. ಅದ್ರ ದೃಷ್ಟಿಯಿಂದ ಈ ನೀರನ್ನು ರುಚಿ ಮಾಡಿದ್ರೆ ಲೈಟಾಗಿ ಒಂಚೂರು ಉಪ್ಪು ಅನ್ನಿಸ್ಬೇಕು ನೀವು, ಆವಾಗ ಇದು ರೈಟಾಗಿ ಒಂದೊಳ್ಳೆ ಕರೆಕ್ಟ್ ಹದಕ್ಕೆ ಬರುತ್ತೆ ಉಪ್ಪು ರುಚಿ ಎಲ್ಲ. ಆದ್ದರಿಂದ ಈಗ ರುಚಿ ನೋಡಿ ನಾನೀಗ ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಾನು ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ಇದೇ ಮನೆಗಳಲ್ಲಿ ಕುಕ್ಕರಲ್ಲಿ ಮಾಡ್ಬೇಕಾದ್ರೆ ಈ ಥರನೇ ಇದೇ ಎಲ್ಲ ಪ್ರೊಸೀಜರೆಲ್ಲ ಸೇಮೇನೆ. ಈ ಸಮಯದಲ್ಲಿ ಅಕ್ಕಿ ಹಾಕಿದ ಮೇಲೆ ಇನ್ನೊಂದ್ಸಲಿ ನೀರು ಕುದಿ ಬರುತ್ತಲ್ಲ, ಆ ಸಮಯದಲ್ಲಿ ಕುಕ್ಕರನ್ನು ಮುಚ್ಚಿ ವಿಜಿಲ್ ಹಾಕಿ ಒಂದು 2 ವಿಜಿಲ್ಲು ಸಣ್ಣ ಕಾವಲ್ಲಿ ನೀವು ಬರ್ಸಿದ್ರೆ 100% ತುಂಬ ಮೃದುವಾದಂಥ ಟೊಮೆಟೊ ಬಿರಿಯಾನಿ, ರುಚಿಕರವಾದಂಥ ಟೊಮೆಟೊ ಬಿರಿಯಾನಿ ರೆಡಿ ಆಗುತ್ತೆ. ಸ್ನೇಹಿತರೆ, ನಾನಿವತ್ತು ಬಾಸುಮತಿ ಅಕ್ಕಿ ಉಪಯೋಗಿಸಿರೋದ್ರಿಂದ ನಾನು 1ಕ್ಕೆ 1.5 ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ 3/4 kgಗೆ 1/4 ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಸೋನಾ ಮಸೂರಿ ಅಕ್ಕಿ ಆ ಥರ ಏನಾದ್ರು ಉಪಯೋಗಿಸಿದ್ರೆ 1ಕ್ಕೆ 2 ನೀರು ಕೊಟ್ಟರೆ ತುಂಬ ಮೃದುವಾಗಿ ತುಂಬ ಚೆನ್ನಾಗಾಗುತ್ತೆ. ಸೊ ದಟ್ ಸೋನಾ ಮಸೂರಿ ಅಕ್ಕಿ ಉಪಯೋಗಿಸಿದ್ರೆ 1ಕ್ಕೆ 2 ನೀರು, ಬಾಸುಮತಿ ಅಕ್ಕಿ ಉಪಯೋಗಿಸಿದ್ರೆ 1ಕ್ಕೆ 1.5 ನೀರು. ಇದೇ ಜೀರಾ ರೈಸ್ ಅಂದರೆ ಸಣ್ಣ ಅಕ್ಕಿ, ಒಳ್ಳೆ ಘಮ ಬರುತ್ತೆ ನೋಡಿ. ಆ ಜೀರಾ ರೈಸನ್ನು ಉಪಯೋಗಿಸಿದ್ರೆ 1ಕ್ಕೆ 1/4 ನೀರು ಕೊಟ್ಟರೆ ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ ನೋಡಿ, ಆಲ್ಮೋಸ್ಟ್ ಒಂದು 80 ಭಾಗದಷ್ಟು ಅಕ್ಕಿ ಬೆಂದುತ್ತಾ ಬಂದಿದೆ, ಅನ್ನ ಆಗ್ತಾ ಇದೆ ಆಲ್ರೆಡಿ. ಈಗ ಇನ್ನೊಂದು 2 ನಿಮಿಷದಲ್ಲಿ ನಾವು ಇದನ್ನು ತಟ್ಟೆ ಮುಚ್ಚಿ ದಮ್ ಹಾಕ್ಬೋಣ. ದಮ್ ಹಾಕಿ ಒಂದು 15 ನಿಮಿಷ ನಾವು ಹಾಗೆ ಬಿಟ್ಬಿಟ್ರೆ, ಮೇಲ್ಗಡೆ ವೆಯ್ಟ್ ಇಟ್ಟು ಬಿಟ್ಬಿಟ್ರೆ ಒಳ್ಳೆ ಮೃದುವಾದಂತಹ ಘಮಘಮಿಸುವ ಟೊಮೆಟೊ ಬಿರಿಯಾನಿ ರೆಡಿ ಆಗುತ್ತೆ. ಏನಪ್ಪ ಇದರಲ್ಲಿ ಸ್ಪೆಷಲ್ಲು ಅಂತ ಹೇಳಿದ್ರೆ, ನಾವು ಇದರಲ್ಲಿ ಗರಂ ಮಸಾಲ ಹಾಕಿಲ್ಲ, ಬೇರೆ ಕಲರ್ಗಳು ಯಾವುದು ಹಾಕಿಲ್ಲ. ತುಂಬ ನ್ಯಾಚುರಲ್ ಆಗಿ ಬೇಗ ಬ್ಯಾಚುಲರ್ಸ್ಗಳಿಗಂತೂ ತುಂಬ ಚೆನ್ನಾಗಾಗುತ್ತೆ. ಹಾಗೇನೂ ಮಾಡ್ಕೋಬೋದು, ರುಬ್ಬಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ, ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ರುಬ್ಬಿ ಮಾಡ್ತಾ ಇರೋದು. ದಯವಿಟ್ಟು ಒಂದ್ಸಲಿ ಮನೇಲಿ ಪ್ರಯತ್ನ ಮಾಡಿ, ಇದೊಂದು ಥರ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ ನೋಡಿ, ಇದು 90 ಭಾಗ ಚೆನ್ನಾಗಿ ಎಲ್ಲ ಬೆಂದ್ಕೊಂಡು ಬಂದಿದೆ. ಈಗ ನಾನು ಉರಿಯನ್ನು ತುಂಬ ಸಣ್ಣ ಮಾಡಿ ಮೇಲ್ಗಡೆ ಈಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕಿ ತಟ್ಟೆ ಮುಚ್ಚಿ ದಮ್ಮನ್ನು ಹಾಕ್ತೀನಿ. ಇದು ಒಂದು 15ರಿಂದ 20 ನಿಮಿಷದಲ್ಲಿ ನಿಮಗೆ ಚೆನ್ನಾಗಿ ನೀಟಾಗಿ ಈ ನೀರೆಲ್ಲ ಹಿಂಗೆ ಚೆನ್ನಾಗಾಗಿರುತ್ತೆ. ಈಗ ನಾನು ತಟ್ಟೆಯನ್ನು ಮುಚ್ಚಕ್ಕೆ ಮುಂಚೆ ಈಗ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಸ್ನೇಹಿತರೆ, ಈಗ ತಟ್ಟೆಯನ್ನು ಮುಚ್ಚೋಣ. ಮೇಲೆ ಏನಾರು ಸಣ್ಣದಾಗಿ ಒಂದು ಭಾರ ಇಡಬೇಕು. ನಾನೊಂದು ಸ್ವಲ್ಪ ನೀರನ್ನು ಇದನ್ನು ಇಟ್ಟಿದ್ದೀನಿ. ಈಗ ಈ ಭಾರ ಸಾಕಿದ್ದಕ್ಕೆ ಈಗ ಸ್ಟವ್ನ 1 ನಿಮಿಷ ಅಂದರೆ ಒಂದು 30 ಸೆಕೆಂಡ್ ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ರೆ ಸಾಕು. ಸಣ್ಣ ಕಾವಿದ್ರೆ ಸಾಕು, ತುಂಬ ಜಾಸ್ತಿ ಕಾವಿಟ್ರೆ ತಳ ಎಲ್ಲ ಹಿಡಿದೋಗುತ್ತೆ, ಚೆನ್ನಾಗಿರಲ್ಲ, ಆ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಆ ದೃಷ್ಟಿಯಿಂದ ಸಣ್ಣ ಕಾವಿಟ್ಟಿದ್ದೀನಿ. ಈಗ ಒಂದು 30 ಸೆಕೆಂಡ್ ಆದಮೇಲೆ ಸ್ಟವ್ನ ಆಫ್ ಮಾಡಿದ್ರೆ ಸಾಕು. ನಿಮಗೆ ಒಂದು 15 ನಿಮಿಷದಲ್ಲಿ ಒಳ್ಳೆ ಘಮಘಮಿಸುವ ಮೃದುವಾದಂತಹ ಟೊಮೆಟೊ ಬಿರಿಯಾನಿ ರೆಡಿ ಆಗುತ್ತೆ. ಸ್ನೇಹಿತರೆ, ಈಗ ಸ್ಟವ್ ಆಫ್ ಮಾಡಿದ್ದೀನಿ. 15 ನಿಮಿಷ ಬಿಟ್ಟು ಇದನ್ನು ತೆಗೆಯೋಣ. ಸ್ನೇಹಿತರೆ, ಈಗ ನೋಡಿ 15 ನಿಮಿಷ ಆಗಿದೆ. ಈಗ ಇದನ್ನು ತೆಗೆಯೋಣ. ನೋಡಿ, ಒಳ್ಳೆ ಮೃದುವಾದಂಥ ಟೊಮೆಟೊ ಬಿರಿಯಾನಿ ರೆಡಿಯಾಗಿದೆ. ಸ್ನೇಹಿತರೆ ನೋಡಿದ್ರಲ್ಲ, ಒಳ್ಳೆ ಮೃದುವಾಗಿದೆ, ನೀರೆಲ್ಲ ಚೆನ್ನಾಗಿ ಹಿಂಗಿದೆ, ಘಮ ಅಂತಿದೆ, ಒಳ್ಳೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲಿ ಮನೇಲಿ ಟೊಮೆಟೊ ಬಾತ್ನ ಇದೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀರ ತೋರಿಸ್ದಂಗೆ ಮುಂಚೆನೇ. ಇದನ್ನೊಂದ್ಸಲಿ ಪ್ರಯತ್ನ ಮಾಡಿ. ಈ ರೀತಿ ಮಾಡಿದಾಗ ಇನ್ನೂ ಹೆಚ್ಚು ರುಚಿ ಕೊಡುತ್ತೆ, ಒಳ್ಳೆ ಒಂದು ಫ್ಲೇವರ್ಫುಲ್ ಆಗಿರುತ್ತೆ. ಇದೊಂದು ಸ್ಪೆಷಲ್ ಫ್ಲೇವರು. ಒಂದ್ಸಲ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಇದನ್ನು ಸರ್ವ್ ಮಾಡೋಣ.
ಸ್ನೇಹಿತರೆ ನೋಡಿದ್ರಲ್ಲ, ಸ್ಪೆಷಲ್ಲಾಗಿ ಮೃದುವಾಗಿರುವಂಥ ಘಮಘಮಿಸುವ ಟೊಮೆಟೊ ಬಿರಿಯಾನಿ ಹೇಗೆ ಮಾಡಿದ್ವಿ ಅನ್ನೋದನ್ನು ತೋರಿಸಿದ್ದೀವಿ. ಒಳ್ಳೆ ಲುಕ್ ಆ್ಯಂಡ್ ಫೀಲು ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಈಗ ಟೇಸ್ಟ್ ಮಾಡಬೇಕು. ಟೇಸ್ಟ್ನ ನಾನು ಮಾಡೋದಕ್ಕಿಂತ ನಮ್ಮ ಒಳ್ಳೆ ವೆಲ್ವಿಷರು ಸೀನಿಯರ್ ಫ್ರೆಂಡ್ ಒಬ್ಬರು ಬಂದಿದ್ದಾರೆ ಇವತ್ತು ಕಿಚನ್ಗೆ. ಅವ್ರನ್ನ ಒಂದ್ಸಲ ಕರೆಸಿ ಇದನ್ನು ಕ್ಯಾಮ್ರಾ ಮುಂದೆ ಟೇಸ್ಟ್ ಮಾಡಿಸ್ಬಿಟ್ಟು ಅವ್ರ ಹತ್ರ ಹೇಳೋಣ. ಯಾಕಂದರೆ ರೆಗ್ಯುಲರಾಗಿ ನಾನು ಟೇಸ್ಟ್ ಮಾಡಿ ಹೇಳ್ತಾ ಇರ್ತೀನಿ ತುಂಬ ಚೆನ್ನಾಗಿದೆ ಅಂತ. ಆದರೆ ಇನ್ನೊಬ್ರು ನಮ್ಮ ಸ್ನೇಹಿತರು ಇವಾಗ ಅಂದರೆ ಸೀನಿಯರ್ ಫ್ರೆಂಡು, ತುಂಬ ವೆಲ್ವಿಷರ್ ನಮಗೆ, ಅವ್ರು ಬಂದಿದ್ದಾರೆ ನಮ್ಮ ಕಿಚನ್ಗೆ ಇವತ್ತು. ಅವ್ರ ಹತ್ರ ಟೇಸ್ಟ್ ಮಾಡಿಸಿ ಹೇಗಿದೆ ಅಂತ ಅವ್ರ ಹತ್ರ ಕೇಳೋಣ. ಬನ್ನಿ ಈಗ ಕರೆಯೋಣ ನಮ್ಮ ಶಾನ್ಭೋಗ್ ಸರ್ನ. ವೆಲ್ಕಮ್ ಸರ್, ಟೇಸ್ಟ್ ಮಾಡಿ. ತುಂಬ ಫ್ಲೇವರ್ ಭಾಳ ಚೆನ್ನಾಗಿದೆ. ಹಾಂ, ಟೊಮೆಟೊ ಬಿರಿಯಾನಿನ ಹೌದು ಸರ್. ಸ್ಪೆಷಲ್ಲಾಗಿ ತುಂಬ ಈಸಿಯಾಗಿ ಬ್ಯಾಚುಲರ್ಸ್ ಮಾಡ್ಕೋಬೋದಂಥ ಟೊಮೆಟೊ ಬಿರಿಯಾನಿ. ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೇನೆ. ಮನೇಲೆಲ್ಲ ಟೊಮೆಟೊ ಬಿರಿಯಾನಿ ಮಾಡೋದಿಲ್ಲ, ಹಾಂ, ವೆಜ್ ಎಲ್ಲ ಹಾಕಿ ಮಾಡೋದು. ಹೌದು. ಇದೊಂಥರ ಸ್ಪೆಷಲ್ ಆಗಿ ತುಂಬ ಚೆನ್ನಾಗಿದೆ. ಓಕೆ, ಫ್ಲೇವರ್ ಎಲ್ಲ ಡಿಫ್ರೆಂಟ್ ಆಗಿದೆಯಾ ಸರ್? ಫಸ್ಟ್ ಕ್ಲಾಸ್ ಆಗಿದೆ. ಥ್ಯಾಂಕ್ ಯು. ರೈತಾ ಜೊತೆ ಒಂಚೂರು ಟೇಸ್ಟ್ ಮಾಡ್ತೀರಾ? ಒಂದು ಸ್ಪೂನು. ಫಸ್ಟ್ ಕ್ಲಾಸ್ ಆಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಓಕೆ ಓಕೆ ಥ್ಯಾಂಕ್ ದಯವಿಟ್ಟು ಇದನ್ನು ನೀವು ಆಮೇಲೆ ಇದನ್ನು ಫಿನಿಷ್ ಮಾಡಬೇಕು. ಯು. ಓಕೆ, ನೀವು ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಅಥವಾ ನಮ್ಮ ಕಿಚನ್ಗೆ ಬಂದು ಈ ಫುಡ್ಡನ್ನು ಟೇಸ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ನೀವು ಹೀಗೆ ಶುಭ ಹಾರೈಸ್ತಾ ಇರಬೇಕು, ನಮ್ಮ ಜೊತೆಗೆ ನಿಂತಿರಬೇಕು ಇಷ್ಟು ವರ್ಷದಿಂದ. ಶುಭ ಹಾರೈಸ್ತೇವೆ. ಥ್ಯಾಂಕ್ ಯು. ನೀವು ಕಲರ್ ಟಾಕೀಸ್ನವ್ರು ಕರೆದಿದ್ದಕ್ಕೂ ನಿಮ್ಗೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ, ಹೊಸ ರೆಸಿಪಿಗಳಿಗೋಸ್ಕರ, ಈಸಿಯಾಗಿ ಮಾಡಬಲ್ಲುವಂಥ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳು ನಿಮ್ಮ ಮನೆ ಕಾರ್ಯಕ್ರಮಗಳಲ್ಲೂ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಚೆನ್ನಾಗಿ ಆಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.